वास्तव न्यूज में स्वागत है आपका। मैं हूं सरदार। दिल्ली के संसद में कांग्रेस के नेताओं को कई नेताओं को संसद के बाहर निकाल देने के बाद वहां पर ही कांग्रेस के सभी जाने माने नेता सोनिया गांधी, राहुल गांधी, मल्लिकार्जुन खड़गे और बहुत सारे नेताओं ने वहीं पर आंदोलन शुरू कर देते हैं ताकि उसी मुद्दे पर विजयपुर के बाबा साहेब भीमराव अंबेडकर सर्कल में यहाँ पर भी वही मुद्दे पर आंदोलन करते हैं ताकि इसलिए केंद्र सरकार के विरोध ही अब आंदोलन शुरू होता है। अब किसी भी तरीके से किसी भी तरह अब इस बार बीजेपी सरकार नहीं आना चाहिए। इस बार कांग्रेस सरकार को ही लाने की अब एक गठबंधन बड़ी जोर से सभी पक्षेतर विपक्षेतर सभी मिलकर ये तय कर चुके हैं ताकि इस बार देश के प्रधानमंत्री राहुल गांधी को ही बनाने के लिए तय कर चुके हैं। अब ना जाने इसमें कितने फूट जाएंगे, कितने टूट जाएंगे और कितने मिट जाएंगे और कितने मिल जाएंगे। अब तो ये तो आते हुए दिनों में ही पता चलता है ताकि कांग्रेस के साथ कहीं ताकत लगा चुके हैं पक्षेतरों ने। सभी पक्ष वाले जाने माने सभी नेता भारत देश के सभी ने एक हो चुके हैं। अब तो यहाँ पर आंदोलन करने वाले सभी लोग अब उन पर यही एक आरोप करते हैं ताकि इस बार बीजेपी सरकार कहीं पर भी नहीं आना चाहिए, या आ गई तो देश का बहुत बुरा हाल होगा। ताकि झेल चुके हैं, ताकि बहुत सारे आरोप यहाँ पर कर रहे हैं, ताकि यहाँ पर अभी कांग्रेस के सभी लीडर्सों का क्या कहना है हम इसी रिपोर्ट में आपको बताएंगे। देखेंगे एक रिपोर्ट में। विरोधी केंद्र बीजेपी सरकार विरोधी केंद्र बीजेपी सरकार ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರ್ವಾಧಿಕಾರಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಸರ್ವಾಧಿಕಾರಿ ಬಿಜೆಪಿ ಸರ್ಕಾರಕ್ಕೆ ಜನವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸರ್ವಾಧಿಕಾರ ಬಿಜೆಪಿ ಸರ್ಕಾರದ ಹೇರಿತನಕ್ಕೆ ಲೋಕಸಭೆಯ ಉಭಯ ಸದನಗಳ ಪ್ರತಿಭಟನೆಯನ್ನು ಉದ್ದೇಶಿಸಿ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಬಿಜೆಪಿ ತೊಲಗಿಸಿ ಉಳಿಸಿ ಬಿಜೆಪಿ ತೊಲಗಿಸಿ ಪ್ರಜಾಪ್ರಭುತ್ವ ಉಳಿಸಿ ಬಿಜೆಪಿ ತೊಲಗಿಸಿ ಪ್ರಜಾಪ್ರಭುತ್ವ ಉಳಿಸಿ ಸರ್ವಾಧಿಕಾರಿ ಬಿಜೆಪಿ ಸರ್ಕಾರದ ಹೇರಿತನದ ವಿರುದ್ಧ ಧಿಕ್ಕಾರ ಧಿಕ್ಕಾರ ಸರ್ವಾಧಿಕಾರ ಬಿಜೆಪಿ ಸರ್ಕಾರದ ಹೇರಿತನ ವಿರುದ್ಧ ಬಿಜೆಪಿ ತೊಲಗಿಸಿ ದೇಶವನ್ನು ಉಳಿಸಿ ಬಿಜೆಪಿ ತೊಲಗಿಸಿ ದೇಶವನ್ನು ಉಳಿಸಿ ಬಿಜೆಪಿ ತೊಲಗಿಸಿ ದೇಶವನ್ನು ಉಳಿಸಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಕೆಳಗೇಡಿ ಸರ್ಕಾರಕ್ಕೆ ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ಸರ್ವಾಧಿಕಾರಿ ಬಿಜೆಪಿ ಸರ್ಕಾರಕ್ಕೆ ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಹೊರಗಿಟ್ಟು ದೇಶದ
ಅತಿ ಮಹತ್ವದ 3 ಕಾನೂನುಗಳನ್ನು ಭಾರತದ ದಂಡ ಸಂಹಿತೆ, ಭಾರತದ ದಂಡ ಪ್ರಕ್ರಿಯೆ ಸಂಹಿತೆ, ಭಾರತದ ಅಧಿನಿಯಮ ಸಂಹಿತೆ ಈ 3 ಕಾನೂನುಗಳನ್ನು ವಿರೋಧ ಪಕ್ಷವನ್ನು ಸಮೂಲವಾಗಿ ಒಳಗಿಟ್ಟು ಪಾಸ್ ಮಾಡಿಕೊಂಡಂಥ ಇತಿಹಾಸ ಇದು ಜಗತ್ತಿನಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಮಾಡಿದಂಥ ಒಂದು ದಾಳಿ ಅಂತ ನಾವು ಪರಿಗಣಿಸಬೇಕಾಗ್ತದೆ ಹೊರತಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಅಳಿಸಿ ಹಾಕಿದ್ದಾರೆ BJPಯವರು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಳು ಮಾಡಿದ್ದಾರೆ. ಇಂಥ ಸರ್ಕಾರ ಇಲ್ಲಿ ಮುಂದುವರೆದಿದ್ದಾದರೆ ಇದು ದೇಶಕ್ಕಷ್ಟೇ ಅಲ್ಲ, ಜಗತ್ತಿಗೆ ಒಳ್ಳೆಯದಲ್ಲ. ಯಾಕಂದ್ರೆ ಇವು ಕೋಮುವಾದಿ ಒಂದು ಏನು ಇವತ್ತು ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೀತಿದೆ ಅಂಥ ವಾತಾವರಣವನ್ನು ಈ ದೇಶದಲ್ಲಿ ಎಲ್ಲೆಡೆಯಲ್ಲೂ ಪ್ರಾರಂಭ ಮಾಡುವುದು ಪೂರ್ತಿ ಹದಗೆಡಿಸಲಿಕ್ಕೆ ಕೈಗೊತ್ತಿದ್ದಾರೆ. ಇವು ಬ್ರಿಟಿಷರ ಚೇಲಾಗಳು BJPಯವರು ಈ ದೇಶವನ್ನು ಪೂರ್ತಿ ಹಾಳು ಮಾಡುವುದನ್ನು ಬಿಡಂಗಿಲ್ಲ. ಈ 4 ಜನ ಅದಾನಿ, ಅಂಬಾನಿ, ಮೋದಿ, ಅಮಿತ್ ಶಾ ಯಾವರಿಗೆ ದೇಶದಲ್ಲಿ ಇರ್ತಾರೆ ಇವರಿಗೆ ಗಲ್ಲ ಶಿಕ್ಷೆಯನ್ನು ಕೊಡಬೇಕು. ಸಂವಿಧಾನ ಪ್ರಕಾರ ನೋಡಿದ್ರೆ ಇವು ಯಾವಾಗಲೂ ಈ ದೇಶದಲ್ಲಿ ಉಳಿಯಬಾರದು. ಇವು ತಡಿಪಾರುಗಳು ಈ ದೇಶ ನಡೀತಾರೆ ಅಂದ ಮೇಲೆ ನೀವು ತಿಳ್ಕೊಳ್ಳಿ. ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ, ಇನ್ನೇನೆಲ್ಲ ಗುಂಡಾಗಳು ರಾಜ ನಡೀತಾ ಇದೆ. ಈ ದೇಶ ಉಳಿಸ್ಬೇಕನ್ನ ಮತ್ತೊಮ್ಮೆ BJPಯನ್ನು ತೊಲಗಿಸಿ ಈ ದೇಶವನ್ನು ಸುಭದ್ರ ಸರ್ಕಾರವನ್ನು ತಂದು ಈ ದೇಶ ಮುನ್ನುಗ್ಗಿಸಬೇಕಾಗಿದೆ. ಎಲ್ಲರೂ ಏನದ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸಿಕ್ಕಿದೆ ಈ ದೇಶವನ್ನು ಉಳಿಸುವಾಗಾಗಿ ನಾವು ಈ ದೇಶದಿಂದ BJPಯನ್ನು ತೊಲಗಿಸಬೇಕಾಗಿದೆ. ಯಾಕಂದರೆ ಇದು ಜಗತ್ತಿನಲ್ಲಿ ಮೊದಲನೇ ಸಲ ನಾವು ನೋಡ್ತಾ ಇರುವುದು 148 ಶಾಸಕರನ್ನು ಹೊರಗಿಟ್ಟು ಇವರು ಸದನವನ್ನು ನಡೆಸ್ತಾ ಇದ್ದಾರೆ. ಸಂಸದರನ್ನು ಹೊರಗಿಟ್ಟು ಇವರು ದೇಶವನ್ನು ನಡೆಸ್ತಾರೆ. ಯಾವಾಗಲೂ ಹೇಳ್ತೀನಿ ನಿಮ್ಗೆ ಈ ದೇಶದೊಳಗೆ ಎಲ್ಲರೂ ಒಕ್ಕಟ್ಟಾಗಿ ಈ ಒಂದು ಪ್ರತಿಭಟನೆ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಜು ಆಲ್ಗೂರ್ ಸಾಹೇಬ್ರೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು BJP ಮಾಡ್ತಾ ಇದೆ. 146 ಶಾಸಕರನ್ನು ಸಂಸದರನ್ನು ಅನರ್ಹಗೊಳಿಸುವ ಮುಖಾಂತರ ಇವತ್ತು ನಮಗಿರ್ತಕ್ಕಂಥ ಹಕ್ಕನ್ನು ಕಿತ್ತುಕೊಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ದೇಶದ ಮೇಲೆ ಏನು ಸಂಸತ್ ಮೇಲೆ ದಾಳಿ ಮಾಡಿದ್ರು, ದಾಳಿಯನ್ನು ಪ್ರಶ್ನೆ ಮಾಡಿದ್ರೆ ಇವತ್ತು ದಿವಸ ಏನು ಅನರ್ಹ ಮಾಡ್ತಕ್ಕಂಥ ತಮ್ಮ ಒಂದು ದುಷ್ಟ ಧೋರಣೆಯನ್ನು ಇವತ್ತು BJP ತೋರಿಸ್ತಾ ಇದೆ. BJP ಯಾವತ್ತೂ ಕೂಡ ಜನವಿರೋಧಿ, ದಲಿತ ವಿರೋಧಿ ಮತ್ತು ಕೋಮುವಾದಿ ಪಕ್ಷ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ. BJPಯನ್ನು ಈ ಬಾರಿ ಏನಪ್ಪ ಅಂದ್ರೆ ಧಿಕ್ಕರಿಸುವ ಮುಖಾಂತರ ಇವತ್ತು ಇವರು ಮಾಡಿರ್ತಕ್ಕಂಥ ಧೋರಣೆಯನ್ನು ನಾವೆಲ್ಲರೂ ಕೂಡ ಧಿಕ್ಕರಿಸಿ ಈ ಬಾರಿ ಏನದಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಮತ್ತು BJPಯನ್ನು ಈ ದೇಶದ ಕಿತ್ತೊಳಿಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. BJP ಸರ್ಕಾರ ಸನ್ಮಾನ್ಯ ಅಧ್ಯಕ್ಷರಾದಂಥ ರಾಜು ಆಲ್ಗೂರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಏನು ಈ ಒಂದು ಭ್ರಷ್ಟ ಕೇಂದ್ರ BJP ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕೇಂದ್ರ BJP ಸರ್ಕಾರ ಹಾಗೂ ಮೋದಿಯವರು ಏನೀ ಒಂದು ಸಂಸದರನ್ನು ಅನರ್ಹಗೊಳಿಸಿದ್ದಾರೆ, ಅವರು ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ. ಈ ಒಂದು ಭ್ರಷ್ಟ ಕೇಂದ್ರ BJP ಸರ್ಕಾರ ಈ ದೇಶ ಬಿಟ್ಟು ತೊಲಗಬೇಕು. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂವಿಧಾನ ಉಳಿತೈತಿ, ಇಲ್ಲಾಂದ್ರೆ ಇವರು ಪ್ರತಿಯೊಂದು ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗ್ತೈತಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಬರಬೇಕು, ಕಾಂಗ್ರೆಸ್ ಗೌರ್ಮೆಂಟ್ ಕುಂದಿರ್ಬೇಕಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಮುಖಂಡರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನೊಂದೆರಡು ಮಾತು. ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಆಗುವ ದಿನವಂತ ಅಂದರೂ ಏನು ತಪ್ಪಾಗಲಾರದು. ಇಂಥದ ಒಂದು ಸ್ಥಿತಿಯಲ್ಲಿ ನಾವು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಹಾಗೂ ಇನ್ನಿತ ಇಂಡಿಯಾ ನಮ್ಮದೇನು ಇದು ಇದೆ ಒಂದು
ಅದರ ಕಡೆಯಿಂದ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಿದ್ದು ಇಲ್ಲೆಲ್ಲ ತಾವುಗಳು ಬಂದು ಇದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತದೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಅಂತಂದರೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮ ಪಾರ್ಲಿಮೆಂಟ್ಗೆ ಯಾವುದೋ ಒಂದು ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಅದಕ್ಕೆ ರಕ್ಷಿಸಬೇಕು. ನಿಮಗೆಲ್ಲ ಗುರ್ತದೆ, ಇದಕ್ಕಿಂತ ಮೊದಲೊಮ್ಮೆ 8 ಜನ MP ಗಳಿಗೆ ಇದು ಮಾಡಿದರು, ಸಸ್ಪೆಂಡ್ ಮಾಡಿದರು. ಅದರ ಕಾರಣ ಇಷ್ಟೇ ಇತ್ತು, ಅವರು ಮಾಡಿದ ರೈತ ವಿರೋಧಿ ಕಾನೂನುಗಳನ್ನು ಅವರು ಅದರ ಬಗ್ಗೆ ಎತ್ತಿ ಹಿಡಿದಾಗ ಇವರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು. ಅವರು ಮಾಡಿದ ಮಾತುಗಳನ್ನು ನೀವು ತಪ್ಪು, ನೀವು ನಮ್ಮ ಕಾನೂನಿನ ಅಗೇನ್ಸ್ಟ್ ಹೋಗ್ಲಾಗ್ತೀರಿ ಅಂತೇಳಿ. ಆದರೆ ಅದೇ ರೈತರು ಯಾವಾಗ ದೆಹಲಿಯ ಬಾರ್ಡರ್ ಮ್ಯಾಗೆ ಸುಮಾರು 14 ತಿಂಗಳು ಅವರು ಉಪವಾಸ ಇದು ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ ಇದೇ ಮೋದಿ ಸರ್ಕಾರ ತನ್ನ ತಲೆ ಬಗ್ಗಿಸಿ ಆ ಕಾನೂನನ್ನು ಹಿಂದೆ ತಗೊಂಡ್ರು. ಆದರೆ ಅಂಥದೇ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರೊಳಗೆ ಏನಿಲ್ಲ, ಏನು ಕರ್ತವ್ಯ ಲೋಪ ಆಗಿದೆ. ಪಾರ್ಲಿಮೆಂಟ್ ಒಳಗೆ ಯಾವ ಜನ ಹೋಗಿ ಅಲ್ಲಿ ಒಂದು ದಾಂಧಲಿ ಮಾಡಿದ್ದಾರೆ, ಅದರ ಬಗ್ಗೆ ಡಿಸ್ಕಷನ್ಗೆ ಕರೆದಿದ್ದು. ಅದಕ್ಕೆ ಡಿಸ್ಕಷನ್, ಅದರ ಬಗ್ಗೆ ನಾವು ಚರ್ಚೆನೂ ಆಗಬಾರ್ದಂದ್ರೆ ಅದಕ್ಕೆ ಚರ್ಚೆ ಸಲುವಾಗಿ ಒತ್ತಾಯಿಸಿದಾಗ ಸುಮಾರು 145 MP, ಬಹುಶಃ ಹಿಂದೊಂದು ಇತಿಹಾಸದೊಳಗಿಂತ ಆಗಿರ್ಲಿಕ್ಕಿಲ್ಲ, ಒಂದು 2/3 ಅಂಶ 2/3 ಮೆಜಾರಿಟಿ ವಿರೋಧ ಪಕ್ಷವನ್ನು ಸಸ್ಪೆಂಡ್ ಮಾಡೋದ್ರ ಮೂಲಕ ಅಲ್ಲಿ ಪ್ರಜಾಪ್ರಭುತ್ವನೇ ಎಲ್ಲಿ ಉಳಿತದೆ ಹೇಳ್ರಿ. ಅವ್ರದ್ದೇ ಸರ್ಕಾರ, ಅವ್ರದ್ದೇ ಈಗ ಹೊಸ ಪಾರ್ಲಿಮೆಂಟನ್ನು ಅವ್ರು ಅದೇ ಥರ ಕರೆದಾರೆ. ಅದು ಹೊಸ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ಒಂದು ಗೋರಿಯಾಗಿ ಪರಿಣಾಮ ಆಗುವಂಥ ಸ್ಥಿತಿಯಲ್ಲಿ ನಾವು ನೀವು ಕೂಡಿ ಇದಕ್ಕೆ ಉಗ್ರ ಹೋರಾಟ ಮಾಡಿ ಈ ಪ್ರತಿಭಟನೆ ಇಷ್ಟಕ್ಕೆ ಬಿಡಲಾರ್ದ ಯಾವಾಗಿನವರೆಗೆ ಯಾವ ಥರ ಪಾರ್ಲಿಮೆಂಟ್ ಹೌಸನ್ನು ಅದನ್ನು ಅದರದ್ದೇನು ಸುರಕ್ಷತೆಯನ್ನು ಭೇದಿಸಿ ಯಾವ ಜನರು ಹೋಗ್ಯಾರ, ಅವ್ರ ಹಿಂದೆ ಯಾವ್ದಾರ, ಅವ್ರಿಗೆ ಪಾಸ್ ಕೊಟ್ಟವ್ರು ಯಾರು, ಅವ್ರ ಕಾರ್ ಒಳಗೆ ಕರ್ಕೊಂಡು ಬಂದು ಅವ್ರಿಗೆ ಒಳಗೆ ಬಿಟ್ಟವ್ರು ಯಾರು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದೇ ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದ MP, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಿದ್ರೆ ಇವತ್ತು ದೇಶವ್ಯಾಪಿ ಪ್ರತಿಭಟನೆ ಆಗ್ತಿತ್ತು. ಏನೇನು ಇವ್ರ ಕಡೆ ಅದಾವ IS, NIA ಎಲ್ಲ ಹಚ್ಕೊತ್ ಕೂಡ್ತಿದ್ದು. ಅದೊಂದು ದೃಷ್ಟಿಯಿಂದ ಇವತ್ತಿದು ಪ್ರತಿಭಟನೆಗೆ ಬಂದು ನಮ್ಮ ಅಧ್ಯಕ್ಷರಾದ ಇದು ಅಲ್ಲಿ ಒಂದು ಒಳ್ಳೆಯ ಇದು ಒಂದು ಶುರುವಾತ್ ಅಂದ್ರೆ ಹೇಳಿಕೆ ತಪ್ಪಾಗಲಾರ್ದು. ಇದು ಪ್ರತಿಭಟನೆ ಮುಂದುವರಿಲಿ ಅಂತ ಹೇಳಿ ನಾನು ಮಾತಾಡ್ತೀನಿ. ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಎಲ್ಲ ಹಂತದ ಪದಾಧಿಕಾರಿಗಳೇ, ಮಹಿಳಾ ಪದಾಧಿಕಾರಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಕಳೆದ 9.5 ವರ್ಷದಿಂದ ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೇವೆ, ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ಹಲ್ಲೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಅತ್ಯಂತ ಪ್ರಮುಖವಾದಂಥ ಉದಾಹರಣೆ ಮೊನ್ನೆ ನಡೆದಂಥ ಲೋಕಸಭೆಯ ಅಧಿವೇಶನದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯ ಎಲ್ಲ ಪಕ್ಷದ ಸದಸ್ಯರನ್ನು ಹೊರಹಾಕಿ, ಕಾನೂನು ಬಾಹಿರ ಹೊರಹಾಕಿ ಅನೇಕ ಕಾನೂನುಗಳನ್ನು, ಶಾಸನಗಳನ್ನು ಪಾಸ್ ಮಾಡಿರ್ತಕ್ಕಂಥ ಉದಾಹರಣೆಯನ್ನು ನೋಡಿದ್ದೇವೆ. ಇವತ್ತು ಪ್ರಮುಖವಾಗಿ ನಮ್ಮ ವಕೀಲರು ಮಾತನಾಡಿದಂತೆ ಕಾನೂನಿಗೆ ಸಂಬಂಧಪಟ್ಟಂಥ 3-4 ವಿಷಯಗಳು ಭಾಳ ಗಂಭೀರವಾಗಿ ಚರ್ಚೆ ಆಗಬೇಕಾಗಿತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಇಂಥ ಗಂಭೀರವಾದಂಥ ಕಾನೂನುಗಳು ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವನ್ನು ಹೊರಗಿಟ್ಟು ಇವತ್ತು ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಕಾನೂನುಗಳನ್ನು ಪಾಸ್ ಮಾಡಿ ಅಂಥ ಕಾನೂನುಗಳನ್ನು ಇಡೀ ದೇಶದ ಜನರ ಮೇಲೆ ಹೇಳ್ತಕ್ಕಂಥ ಒಂದು ಹುನ್ನಾರ ಇವತ್ತು ನಡೀತಾ ಇದೆ. ಇವತ್ತೇನು ಪ್ರತಿ ಹಂತದಲ್ಲಿಯೂ ಕೂಡ ಮೋದಿ ಸರ್ಕಾರ ಬಂದ ಮೇಲೆ ಯಾವುದೇ ರೀತಿಯಾದಂಥ ಉದ್ಯೋಗಗಳಿಲ್ಲ, ಮತ್ತೊಂದಿಲ್ಲ. ಹೀಗಾಗಿ ದೇಶದ ಎಲ್ಲ ಸಮುದಾಯಗಳು ನಿರಾಶೆಯಾಗಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಕಳೆದ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಒಂದು ಬಹುಮತ ಬಂದಿದೆ. ನಾವು ಮುಂದೆ ಏನು ಬೇಕಾದರೂ ಮಾಡಿದ್ರು ಕೂಡ ದೇಶದ ಜನ ಸಹಿಸ್ಕೋತಾರೆ. ಅವ್ರ ಮೇಲೆ ನಮ್ಮ ದಬ್ಬಾಳಿಕೆ ಮುಖಾಂತರ ಕಾನೂನುಗಳ ಅವ್ರ ಮೇಲೆ ಹೇರಬೇಕು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದ ಅಸ್ತಿತ್ವವನ್ನೇ ಅಲುಗಾಡಿಸ್ತಕ್ಕಂಥ ಕೆಲಸ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲರ ಕರ್ತವ್ಯ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಪ್ರೀತಿಸ್ತಕ್ಕಂಥ ಎಲ್ಲ ಜನರ ಕರ್ತವ್ಯ ಇವತ್ತು ಈ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಮೋದಿಯವರು ಯಾವುದೇ ರೀತಿಯಾಗಿಂಥ ಪ್ರಜಾ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಸಮಯ ಇನ್ನು ಕೆಲವೇ ದಿನದಲ್ಲಿ ಬರ್ತಾ ಇದೆ. ಮೋದಿಯವ್ರನ್ನ ಏನು ಇಂಡಿಯಾ ಒಕ್ಕೂಟವನ್ನು ನಾವೇನು ಮಾಡ್ಕೊಂಡಿದ್ದೇವೆ, ನಮ್ಮಲ್ಲಿ ಅದನ್ನು ಮೂಡಿಸಿಕೊಂಡು ಬರ್ತಕ್ಕಂಥ ದಿನಮಾನದಲ್ಲಿ ಈ ಇಂಡಿಯಾ ಒಕ್ಕೂಟದ ಮುಖಾಂತರ ಮೋದಿಯವರನ್ನು ಅಧಿಕಾರ